ಬಿಸಿಲಿನ ಝಳಕ್ಕೆ ಬೆಂಗಳೂರು ಕೆಂಡದಂತಾಗಿದೆ. ಮಠ ಮಧ್ಯಾಹ್ನ ಇರಲಿ, ಬೆಳಗ್ಗೆ 9 ಗಂಟೆಗೆ ಸೂರ್ಯ ರಣ ಅಂತಿದ್ದಾನೆ. ಇಂತಹ ಬಿಸಿಲಿನ ಝಳದ ನಡುವೆ ಆಘಾತಕಾರಿ ಸುದ್ದಿಯೊಂದು ತಟ್ಟಿದೆ. ಕಾಲಿಡೋಕೂ ಆಗ್ತಿಲ್ಲ, ವೆಹಿಕಲ್ನಲ್ಲಿ ಹೋಗೋಕೂ ಆಗ್ತಿಲ್ಲ. ರಣ ಬಿಸಿಲಿಗೆ ಭೂಮಿ ಕೆಂಡದಂತಾಗಿದೆ. ಸೂರ್ಯನ ಝಳಕ್ಕೆ ಕರುನಾಡಿನ ಜನರು ವಿಲವಿಲ ಅಂತಿದ್ದಾರೆ. ಈ ನಡುವೆ ಹವಾಮಾನ ಇಲಾಖೆ ಜನರಿಗೆ ಮತ್ತೊಂದು ಶಾಕ್ ನೀಡಿದೆ. ಬರಗಾಲ, ನೀರಿಗಾಗಿ ಹಾಹಾಕಾರ, ರಾಜ್ಯಕ್ಕೆ ಬಿಸಿಗಾಳಿ ಪ್ರಹಾರ. ಜಲಕ್ಷಾಮದ ಬೆನ್ನಲ್ಲೇ ಉತ್ತರ ಕರ್ನಾಟಕಕ್ಕೆ ಹೀಟ್ ವೇವ್ ಆಘಾತ. ಬರಗಾಲ, ಜಲಕ್ಷಾಮಕ್ಕೆ ಸಿಲುಕಿ ತತ್ತರಿಸುತ್ತಿದೆ. ಇಂಥದ್ರಲ್ಲಿ ಹವಾಮಾನ ಇಲಾಖೆ ಕೊಟ್ಟಿರುವ ಎಚ್ಚರಿಕೆಯೊಂದು ಜನರನ್ನ ಮತ್ತಷ್ಟು ಬೆವರುವಂತೆ ಮಾಡಿದೆ. ಅದೇನಂದ್ರೆ, ಏಪ್ರಿಲ್ನಿಂದ ಜೂನ್ ವರೆಗೆ ಬಿಸಿಗಾಳಿ ಅಪ್ಪಳಿಸಲಿದೆ ಅಂತ ಕಲ್ಯಾಣ ಕರ್ನಾಟಕ ಜನರಿಗೆ ಮುನ್ಸೂಚನೆ ನೀಡಲಾಗಿದೆ. ಏಪ್ರಿಲ್ನಿಂದ ಜೂನ್ ವರೆಗೂ ಬಿಸಿಗಾಳಿ ಪ್ರಹಾರ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬಾಗಲಕೋಟೆ, ಕಲಬುರಗಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಬಿಸಿಗಾಳಿ ಅಪ್ಪಳಿಸಲಿದ್ದು, ಈ ಬಾರಿ ಅದರ ಪರಿಣಾಮ 10 ರಿಂದ 20 ದಿನಗಳ ಕಾಲ ಇರಲಿದೆ ಅಂತ ಎಚ್ಚರಿಕೆ ನೀಡಿದೆ. ಎಲ್ ನಿನೋ ಪರಿಣಾಮದಿಂದ ಬಿಸಿಗಾಳಿ ಹೆಚ್ಚಳವಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ನೀರಿನ ಉಷ್ಣಾಂಶ ಸ್ವಲ್ಪ ಹೆಚ್ಚಿಗೆ ಆಗಿರ್ತೈತಿ ಸಾಮಾನ್ಯ ಮಟ್ಟಕ್ಕಂತ. ಇದಕ್ಕೆ ನಾವು ಎಲ್ ನಿನೋ ಎಫೆಕ್ಟ್ ಅಂತೀವಿ. ಯಾವಾಗ ಎಲ್ ನಿನೋ ಕಂಡೀಷನ್ಸ್ ಇರ್ತಾವಲ್ಲ, ಆವಾಗ ನಮಗೆ ನಮ್ಮ ದೇಶದಲ್ಲಿ ಹೀಟ್ ವೇವ್ ಕಂಡೀಷನ್ಸು ಹೆಚ್ಚಿಗೆ ಇರ್ತೈತಿ ಮತ್ತು ಮಳೆಯ ಪ್ರಮಾಣನೂ ಕೂಡ ಕಡಿಮೆ ಇರ್ತೈತಿ. ಮತದಾನದ ಮೇಲೂ ಬಿಸಿಗಾಳಿಯ ಎಫೆಕ್ಟ್. ಏಪ್ರಿಲ್ 19 ರಿಂದ ಜೂನ್ 1ರವರೆಗೆ ಲೋಕಸಭಾ ಚುನಾವಣೆ ಮತದಾನ ನಡೆಯಲಿದೆ. ಇದೇ ಸಮಯದಲ್ಲಿ ಬಿಸಿಗಾಳಿ ಏಳೋದ್ರಿಂದ ಹಲವು ರಾಜ್ಯಗಳ ಮತದಾನದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಸದ್ಯ 36 ಡಿಗ್ರಿ ಉಷ್ಣಾಂಶವಿದೆ. ಏಪ್ರಿಲ್ನಲ್ಲಿ ಗರಿಷ್ಠ ತಾಪಮಾನ 39 ಡಿಗ್ರಿ ಆಗ್ತಿತ್ತು. ಆದ್ರೀಗ ಅದನ್ನು ಮೀರಿಸಿ ಸೂರ್ಯ ಅಬ್ಬರಿಸುವ ಸಂಭವವಿದೆ. ಇನ್ನು ನಗರದಲ್ಲೂ 2 ರಿಂದ 5 ದಿನ ಬಿಸಿಗಾಳಿ ಬೀಸಲಿದೆ. ಜೊತೆಗೆ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯಕ್ಕೂ ಬಿಸಿಗಾಳಿ ಹೊಡೆತ ತಟ್ಟಲಿದೆ. ಇನ್ನು ತಾಪಮಾನ ಏರಿಕೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಹೀಗಾಗಿ ದ್ರವರೂಪದ ಆಹಾರ ಸೇವಿಸಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ನೀರಿನ ಆಹಾರ ಅಂದರೆ ದ್ರವ ಆಹಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೇಕು. ಕಬ್ಬಿನ ಹಾಲು, ಎಳನೀರು ಮತ್ತು ಈ ಬಟರ್ ಮಿಲ್ಕು ಮತ್ತು ಹಣ್ಣಿನ ರಸಗಳು. ಹಾಗಾಗಿ ಈ ಥರ ಒಂದು ದ್ರವ ಆಹಾರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ತಗೊಳ್ಬೇಕು. ಎರಡನೇದು, 11 ರಿಂದ 3 ಗಂಟೆ ತನಕ ಹೊರಗಡೆ ಇರೋದನ್ನು ನಾವು ಆದಷ್ಟು ತಪ್ಪಿಸಬೇಕು. ಏನೇ ಹೇಳಿ, ಮುಂದಿನ 3 ತಿಂಗಳು ಸೂರ್ಯನ ಸವಾರಿ ಮತ್ತಷ್ಟು ಜೋರಾಗಿರಲಿದೆ. ಹೀಗಾಗಿ ಇದು ಮತದಾನದ ಮೇಲಷ್ಟೇ ಅಲ್ಲ, ಜನಜೀವನದ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಪೂರ್ಣಿಮಾ, TV9 ಬೆಂಗಳೂರು.